ಈಶ್ವರ ಮಾಡೋದೆಲ್ಲ ಅವಾಂತರ. ವೈಶಾಲಿ ದೇವ್ರು ಒಳ್ಳೆ ಟೈಮಿಗೆ ಕಂಡ್ಬಿಟ್ಬಿಟ್ಟ. ಸಾಯಿಬಾಬಾ ಕಂಡ್ಬಿಟ್ಟಿರೋ ನೋಡಿದೀನಿ, ನಿನ್ಗೆ ಯಾವ ದೇವ್ರೆ ಕಂಡ್ಬಿಟ್ಟ? ದೇವ್ರು ನಿನ್ನೆ ಒಳ್ಳೆ ಟೈಮಿಗೆ ಒಬ್ಬ ಫೋನ್ ಮಾಡ್ದ ಕಣೆ. ಯಾರಾದ್ರೂ ಸಾಲ ಕೇಳಿದ್ರ? ಹೌದು ವೈಶಾಲಿ, ಯಾರೋ ಒಬ್ನಿಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೆ, 15% ಬಡ್ಡಿ ಕೊಡ್ತೀನಿ ಅಂತ. ಗೋವಿಂದ ಯಾರ ಪುಣ್ಯಾತ್ಮ? ಅವ್ನ ಹೆಸರು ವಿಚಿತ್ರವಾಗಿದೆ ಕಣೆ, ಯಾರು ಬರ್ಜಿ ಭದ್ರಣ್ಣ ಅಂತೆ. ಅಯ್ಯ, ಬರ್ಜಿ ಅಂತನಾದ್ರೂ ಇಟ್ಕೊಳ್ಳಿ, ಮಿರ್ಚಿ ಅಂತನಾದ್ರೂ ಇಟ್ಕೊಳ್ಳಿ, ಒಟ್ನಲ್ಲಿ ತಿಂಗಳು ಕರೆಕ್ಟ್ ಆಗಿ ಹೋಗಿ ಬಡ್ಡಿ ವಸೂಲ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆಗೋಯ್ತು. ಲೇ ಗುಂಡ, ನಿನಗೆ ಈ ಬರ್ಜಿ ಭದ್ರಣ್ಣ ಗೊತ್ತೇನಾ? ಗೊತ್ತಿಲ್ದೇನಾ? ಅವನ ಮೇಲೆ ಸಿಕ್ಕಾಬಟ್ಟೆ ಕ್ರಿಮಿನಲ್ ಕೇಸ್ ಇದೆ ಪರಮ, ತಲೆ ಹೊಡೆಯೋದ್ರಲ್ಲಿ ನಿಶ್ಚೀಮ. ದೀಪ, ಇದನ್ನ ಹೇಗಾದ್ರೂ ತಡಿಬೇಕಣ, ಏನಾದೊಂದು ಐಡಿಯಾ ಕೊಡ. ನಾನಿರುವುದೇ ನಿಮಗಾಗಿ. ಅಲ್ಲಿ ಶಿವಣ್ಣ, ಇಲ್ಲಿ ಗುಂಡಣ್ಣ. ನನ್ನ ಹೆಸರು ಶ್ವೇತಾನಂದ ಸ್ವಾಮೀಜಿ. ನಿತ್ಯಾನಂದ ಸ್ವಾಮಿಗಳು ನಿಮ್ಗೇನಾಗಬೇಕೆ? ಅವರು ನಮ್ಮ ಕಸಿನ್ ಬ್ರದರ್. ನೀವು ವಿಡಿಯೋ ರಿಲೀಸ್ ಮಾಡಿರಿ? ಸುಮ್ಮನೆ ಇರೋ, ಶಾಪ ಕೊಟ್ಬಿಡ್ತಾರೆ. ನಮ್ಮಿಂದ ನಿಮ್ಗೆ ಏನಾಗ್ಬೇಕು? ಪಾದ ಪೂಜೆ ಅದನ್ನ ನಾನೇ ಮಾಡ್ಕೋತೀನಿ. ಕೆಲವರು ಕಪ್ಪು ಹಣ ತಂದು ನನ್ನ ಆಶ್ರಮದಲ್ಲಿ ಇಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನನಗೆ ಆ ಹಣ ಬೇಡ. ಆಶ್ರಮ ಶ್ರಮದಿಂದ ಹಣವನ್ನ ಗಳಿಸ್ಬೇಕು. ಬಡ್ಡಿಗೆ ಸಾಲವನ್ನ ತಂದು ಆಶ್ರಮವನ್ನು ಬೆಳೆಸ್ಬೇಕು. ನನಗೆ 1-2 ಲಕ್ಷ ರೂಪಾಯಿ ಸಾಲ ಬೇಕಾಗಿದೆ. 20% ಬಡ್ಡಿ ಕೊಡ್ತೀನಿ. ಕೊಟ್ರೆ ತಗೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಮುಂದೆ ಹೋಗ್ತೀನಿ. ಸ್ವಾಮಿಗಳೇ, ನಾನ್ ನಿಮ್ಗೆ 2 ಲಕ್ಷ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. ಆದ್ರೆ ನೀವು ಈ ಪತ್ರಕ್ಕೆ ಒಂದು ಸಹಿ ಹಾಕ್ಬೇಕು. ಸ್ವಾಮಿಗಳೇ. ಸುಂದರಿ. ಸ್ವಾಮಿಗಳ ಸುಂದರಿ ಅಂತ ಇದ್ದೀರಾ? ಸುಂದರವಾಗಿರೋದನ್ನ ಗೌರವಿಸ್ಲೇಬೇಕು, ಸುಂದರಿ ಅಂತ ಕರೀಬೇಕು. ಈ ಮುಖ ಕಮಲವನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಇನ್ನೆಲ್ಲಿ ನಮ್ಮ ಮನೆಗೆ ಬಂದು 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು ಹೋಗ್ಲಿಲ್ವಾ? ಓಹೋ, ಸಾಲ. ಎಲ್ಲಿ ಬಡ್ಡಿ? ನೀನೇ ಅಸಲು, ನಾನೇ ಬಡ್ಡಿ. ಬಳಿ ಬಾ ಬಾಲೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಗ್ರಾಸನ ಬಿಡಿಸ್ಬಿಡ್ತೇನೆ. ಆಡುವವನು ನಾನಲ್ಲ, ಆಡಿಸುವನು ಮೇಲಿದ್ದಾನೆ. ನೀನೇ ಅಸಲು, ನಾನೇ ಬಡ್ಡಿ. ಅಸಲು ಕೊಡು, ಬಡ್ಡಿಯನ್ನು ತಗೋ. ಅಸಲು ಬಡ್ಡಿ ಬೆರೆತಾಗ ಲೆಕ್ಕ ಚುಕ್ತ. ನಮ್ಮ ಅಕ್ಕ ಸ್ವಾಮಿ, ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತೇನೆಯ ನೋಡೋ. ನಿನಗೆ ಇದೊಂದು ದೊಡ್ಡ ಪಾಠ ತಿಳ್ಕೊ. ಕೈ ಕಾಲ್ ನಂಗೆ ತಿರ್ಚ್ಬಿಡ್ತೀನಿ, ಕತ್ತು ನಂಗೆ ತಿರುಗಿಸ್ಬಿಟ್ಟು ಉಸಿರು ನಿಲ್ಸ್ಬಿಡ್ತೀನಿ. ಓಂ ನಿದ್ರಾಂಜಲಿ ಯೋಗಾಯ ನಮಃ. ಪರ್ಮನೆಂಟ್ ಆಗಿ ನಿದ್ರೆಗೆ ಕಳಿಸ್ಬಿಡ್ತೀನಿ ಮಗ್ನೆ. ಯಾವ ಅಂತ ಹೇಳ್ತಾ ಇದ್ಯಾ ನೀನು? ನೋಡೋ, ಇನ್ನೊಂದ್ ವಾರದಲ್ಲಿ ಅಸಲು ಬಡ್ಡಿ ಕೊಡ್ಲಿಲ್ಲ ಅಂತಂದ್ರೆ ಮಗ್ನೆ ಚೂರಿ ತಗೊಂಡು ನಿನ್ ಹೊಟ್ಟೆ ಹಂಗೆ ತಿರ್ಚ್ಬಿಡ್ತೀನಿ ಅಷ್ಟೇ. ನಾನು ಆಶ್ರಮದಲ್ಲಿ ಆರಾಮಾಗಿ ಯೋಗವನ್ನ ಹೇಳ್ಕೊಡ್ತಾ ಇದ್ದೆ. ನೀನು ಬಂದೆ, ಪ್ರಾಪಂಚಿಕ ಸುಖದ ಕಡೆ ನನ್ನನ್ನು ಸೆಳ್ಕೊಂಡ್ಬಿಟ್ಟೆ. ನಾನು ನಿನ್ನ ಅಂದಕ್ಕೆ ಹುಚ್ಚನಾಗ್ಬಿಟ್ಟಿದ್ದೇನೆ. ನಿನ್ನ ಹೃದಯದಲ್ಲಿ ಜಾಗ ಕೊಡು, ಸಂಸಾರವೆಂಬ ಪಾಯವನ್ನ ಹಾಕ್ತೇನೆ. ಬಾ ನನ್ನ ಅಸಲೆ, ಬಡ್ಡಿ ತಗೋ. ಚೆನ್ನಾಗಿರೋದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಯಾವ ತರ ಕೊಡ್ತೀಯಮ್ಮ? ನೀನು ನನ್ನನ್ನು ಎಳೆದಾಡಿದ್ದು ದೃಶ್ಯ ರೂಪದಲ್ಲಿದೆ. ಇಲ್ಲಿ ನೋಡು ಸಿಡಿ. ಸ್ವಾಮಿಗಳೇ, ಈ ತರದನ್ನೆಲ್ಲ ರೆಕಾರ್ಡ್ ಮಾಡಿದ್ರಲ್ಲ, ನಾಚಿಕೆ ನಿಮ್ಗೆ? ಬಾರೋ, ಅವ್ರನ್ನ ಯಾಕಮ್ಮ ಬೈತಿದ್ಯಾ? ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಆಶ್ರಮಗಳಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರೆ. ಏನೇ ಅಘಟಿತ ಘಟನೆಗಳು ನಡೆದ್ರು ಶೂಟ್ ಆಗಿರುತ್ತೆ. ಈ ಚೆಲುವೆ ವೈಶಾಲಿ ನನ್ನನ್ನು ಮದುವೆ ಆಗದೆ ಬೇರೆ ದಾರಿ ಇಲ್ಲ. ಇವಳು ನನ್ನನ್ನು ಮದುವೆ ಆಗದಿದ್ದರೆ ನಾನು ಕೋರ್ಟಿನ ಮೊರೆ ಹೋಗುತ್ತೇನೆ, ಪೊಲೀಸರಿಗೆ ಮೊರೆ ಹೋಗುತ್ತೇನೆ. ಮದ್ವೆ ಆಗು ಅಂತ ನನ್ ಹಿಂದೆನೆ ಬಿಟ್ಟಿದ್ದಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನೀನೇ ನನ್ನ ಅಸಲು, ನಾನೇ ನಿನ್ನ ಬಡ್ಡಿ. ಒರಿಸು ನನ್ನ, ತೋರಿಸು ಸ್ವರ್ಗನ. ಸ್ವಾಮಿಗಳೇ, ಹಾಗೆಲ್ಲ ಮಾಡ್ಬೇಡಿ. ನನ್ ಫ್ರೆಂಡ್ ಜೀವನ ಹಾಳು ಮಾಡ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ಸ್ವಾಮಿಗಳೇ, ನೀವ್ ಈ ರೀತಿ ಮಾಡ್ತಾರ ತಪ್ಪು. ನಮ್ಮ ಅಕ್ಕನ ಬಾಳ ಹಾಳು ಮಾಡ್ಬೇಡಿ. ಅವಳ ಬಾಳಲ್ಲಿ ಬೆಂಕಿಯಾಗಿ ಬರ್ಬೇಡಿ, ದಯವಿಟ್ಟು ಅವಳ ಬಿಟ್ಬಿಡಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ಈ ತರ ನಾಟಕ ಆಡಕ್ ಹೇಳ್ರಿ ಕಾರಣ? ಅದನ್ನ ನಾನ್ ಹೇಳ್ತೀನಿ. ನೀವ್ ಅದ್ ಯಾವನ ಬರ್ಜಿ ಭದ್ರಂಗೆ ದುಡ್ಡು ಕೊಡ್ತೀನಿ ಅಂತ ಹೋಗಿದ್ರಲ್ಲ, ಅದನ್ನ ತಪ್ಸಕ್ಕೋಸ್ಕರ ಪಾಪ ಗುಂಡ ಈ ರೀತಿ ವೇಷ ಹಾಕೋ ಬರ್ಬೇಕಾಯ್ತು. ಅಷ್ಟೇ ಅಲ್ಲಮ್ಮ, ಆ 2 ಲಕ್ಷ ರೂಪಾಯಿ ನನ್ನ ಹತ್ರ ಸೇಫ್ ಆಗಿದೆ. ಇವತ್ತಿನ ಪೇಪರ್ ನೋಡು, ಬರ್ಜಿ ಭದ್ರ ಎಲ್ಲರ ತನ್ನ ದುಡ್ಡು ತಗೊಂಡು ಪರಾರಿ ಆಗ್ಬಿಟ್ಟಿದ್ದಾನೆ.